ಮೊದಲನೇದಾಗಿ ಹೊಸದಾಗಿ ಪಾರ್ಲಿಮೆಂಟ್ಗೆ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ರಾಜ್ಯದ 28 ಪಾರ್ಲಿಮೆಂಟ್ ಸದಸ್ಯರನ್ನು ಮತ್ತು ರಾಜ್ಯಸಭೆಯಿಂದ ರಾಜ್ಯನ ಪರಿಸತಕ್ಕಂಥ ಸದಸ್ಯರನ್ನು ಅವ್ರನ್ನೆಲ್ಲ ಒಂದು ಸಭೆ ಮಾಡಿ ನಾವು ಪಕ್ಷ ಹೊರತುಪಡಿಸಿ ರಾಜ್ಯದ ಅಭಿವೃದ್ಧಿಗೆ ರಾಜ್ಯ ಮತ್ತು ಕೇಂದ್ರದ ಸಮನ್ವಯತೆಯಿಂದ ಕೆಲಸ ಮಾಡಲಿಕ್ಕೆ ಮನವಿ ಮಾಡಿದ್ರು ಮುಖ್ಯಮಂತ್ರಿಗಳು ಸರ್ಕಾರ. ಮತ್ತು ಕೇಂದ್ರ ಸರ್ಕಾರದ ಮುಂದೆ ಪೆಂಡಿಂಗ್ ಇರ್ತಕ್ಕಂಥ ಅನೇಕ ವಿಷಯಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿ ಅವ್ರಿಗೆ ಒಂದು ಮಾಹಿತಿಗಳನ್ನು ಒದಗಿಸ್ಕೊಟ್ಟಿದ್ದೀವಿ. ಅದು ನೀರಾವರಿ ಇರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಆಲ್ ಇಶ್ಯೂಸ್ 50-50 ರೇಷಿಯೋದಲ್ಲಿ ಕೆಲವು ಯೋಜನೆಗಳಿದ್ದಾವೆ. ಸೊ ಅವನ್ನೆಲ್ಲ ಕೂಡ ಮಾಡಿಕೊಡ್ಬೇಕು ಅಂತೇಳಿ ಇದು ಮಾಡೋಣ ಅಂತೇಳಿ ಹೇಳಿದೆ. ನಮ್ಮ MP ಗಳು ಕೂಡ ನಮಗೆ ಮಾಹಿತಿ ಒದಗಿಸ್ಕೊಡಿ, ನಿಮ್ಮ ಅಧಿಕಾರಿಗಳು ಇದಕ್ಕೆ ಇಲಾಖೆಗೆ ಬಂದು ಸಂಪರ್ಕ. ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಹೇಳಿದೆ, ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ಸೌಹಾರ್ದಯುತವಾದಂಥ ಒಂದು ಮೀಟಿಂಗು. ಅಲ್ಲಿ ಸ್ವತಃ ಫೈನಾನ್ಸ್ ಮಿನಿಸ್ಟ್ರೇ ಬಂದಿದ್ರು. ಯಾಕೆ ಅವರು ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡೋದ್ರಿಂದ ಇಟ್ಸ್ ಅ ಗುಡ್ ಗೆಸ್ಚರ್. ನಿರ್ಮಲಾ ಸೀತಾರಾಮನ್ ಅವರು ಬಂದು ಅವರು ಎಕ್ಸ್ಪ್ಲೈನ್ ಮಾಡಿದ್ರು, ಈ ಸಮಸ್ಯೆಗಳನ್ನು ನಾವು ನಮ್ಮ ಮುಂದೆ ಇರ್ತಕ್ಕಂಥವು ಮಾಡೋದಕ್ಕೆ ಸಾಧ್ಯ ಇರೋವೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ನಮ್ಮ ಪಾಲಿನ ಹಕ್ಕು ಏನು ಕೇಂದ್ರದಿಂದ ಬರಬೇಕಾಗಿತ್ತು ಅಷ್ಟು ಹಣ ನಮ್ಗೆ ಬರ್ತಾ ಇಲ್ಲ ಅನ್ನೋ ಮೊದಲಿನಿಂದಲೂ ಕೂಗಿತ್ತು. ಆ ವಿಚಾರ ಏನಾದರೂ ಪ್ರಸ್ತಾಪ ಆಯ್ತಾ ಅಂತ? ಎಲ್ಲ ವಿಚಾರಗಳು ಕೂಡ ಮುಕ್ತವಾಗಿ ಚರ್ಚೆ ಮಾಡಿದ್ವಿ. ಎಲ್ಲ MP ಗಳು ಮತ್ತು ಕೇಂದ್ರದ ಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ. ಸೊ ಅವರೆಲ್ಲರೂ ಒಟ್ಟಾಗಿ ಸೇರಿ ಮಾಡೋಣ ಅನ್ನೋ ಅಭಿಪ್ರಾಯನ ಹೇಳಿದ್ದಾರೆ. ಅದು ನಮ್ಮ ರಾಜ್ಯದ ಹಕ್ಕುಗಳನ್ನು ಪ್ರತಿಪಾದನೆ ಮಾಡುವಲ್ಲಿ ಒಟ್ಟಾಗಿ ನಮ್ಮ MP ಗಳು ಕೆಲಸ ಮಾಡಿರ್ತಕ್ಕಂಥ ನಂಬಿಕೆ ನನಗೆ ಇದೆ. ಸರ್, ಈಗ ಬಿಜೆಪಿ ಅವರು CM ಅವರ ಒಂದು ರಾಜೀನಾಮೆಗೆ ಆಗ್ರಹ ಮಾಡ್ತಾರೆ, ಏನೇನು ಚರ್ಚೆ ಇದು? ಮೊದಲನೇದಾಗಿ ಹೊಸದಾಗಿ ಪಾರ್ಲಿಮೆಂಟ್ಗೆ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ರಾಜ್ಯದ 28 ಪಾರ್ಲಿಮೆಂಟ್ ಸದಸ್ಯರನ್ನು ಮತ್ತು ರಾಜ್ಯಸಭೆಯಿಂದ ರಾಜ್ಯನ ಪರಿಸತಕ್ಕಂಥ ಸದಸ್ಯರನ್ನು ಅವ್ರನ್ನೆಲ್ಲ ಒಂದು ಸಭೆ ಮಾಡಿ ನಾವು ಪಕ್ಷ ಹೊರತುಪಡಿಸಿ ರಾಜ್ಯದ ಅಭಿವೃದ್ಧಿಗೆ ರಾಜ್ಯ ಮತ್ತು ಕೇಂದ್ರದ ಸಮನ್ವಯತೆಯಿಂದ ಕೆಲಸ ಮಾಡಲಿಕ್ಕೆ ಮನವಿ ಮಾಡಿದ್ರು ಮುಖ್ಯಮಂತ್ರಿಗಳು ಸರ್ಕಾರ.